ಮತ್ತೆ ಯಾರಾದರೂ ಮೈಂಡ್ ಗೇಮ್ ಆಡುತ್ತಿದ್ದಾರಾ, ಅವರ ಮೈಂಡ್ಸೆಟ್ ಹೇಗಿರುತ್ತದೆ ಅನ್ನುವುದನ್ನು ಈ ಸೂಚನೆಗಳಿಂದ ಸುಲಭವಾಗಿ ತಿಳಿದುಕೊಳ್ಳಬಹುದು. ಕೊನೆಯ ಪಾಯಿಂಟ್ ಮಾತ್ರ ತಪ್ಪದೇ ನೋಡಿ. ಅವನು ಅಥವಾ ಅವಳು ನಿಮ್ಮನ್ನು ಪ್ರೀತಿಸುತ್ತಿದ್ದಾರಾ ಅಥವಾ ನಿಮ್ಮ ಮನಸ್ಸಿನ ಜೊತೆ ಆಟ ಆಡುತ್ತಿದ್ದಾರಾ? ಈ ಒಂದು ವರ್ತನೆಯಿಂದ ಸುಲಭವಾಗಿ ಗುರುತಿಸಬಹುದು. ಅವರು ನಿಜವಾದ ಮೈಂಡ್ಸೆಟ್ ಅರ್ಥವಾಗುತ್ತದೆ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಕ್ಲಿಯರಾಗಿ ಯಾವುದನ್ನು ಬೈಬಿಟ್ಟು ಮಾತಾಡೋಲ್ಲ. ಒಂದು ದಿನ ತುಂಬ ಹತ್ತಿರ ಇರ್ತಾರೆ, ಇನ್ನೊಂದು ದಿನ ನೀವು ಬದುಕಿದ್ದೀರ ಸತ್ತಿದ್ದೀರ ಅಂತಲೂ ತಿರುಗಿ ನೋಡಲ್ಲ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡೋದಿಲ್ಲ. ನಿಮ್ಮನ್ನು ಟೋಟಲಿ ಗೊಂದಲ ಕನ್ಫ್ಯೂಸ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಈ ಥರ ಏನಾದರೂ ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ಅವರು ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಅಂತ ಪಕ್ಕಾ ತಿಳ್ಕೊಬೋದು. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ರಿಯಾಕ್ಷನ್ ನೋಡ್ತಾರೆ. ಈಗ ನಾವು ಮಾತಾಡದೇ ಇದ್ದಾಗ ಇವ್ರು ಹೇಗಿರ್ತಾರೆ, ನಮ್ಮನ್ನು ಮತ್ತೆ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೋ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗಿರುತ್ತವರು. ಅದಕ್ಕೆ ಆ ರೀತಿ ಮಾಡ್ತಾರೆ. ಅವರಿಗೆ ಯಾವುದೋ ಒಂದು ಉದ್ದೇಶ ಇರುತ್ತೆ, ಅದರ ಪೂರಕವಾಗಂತೆ ಅವರು ವರ್ತನೆಗಳು ಇರುತ್ತೆ. ಮಾತು ಕತೆ ಎಲ್ಲನೂ ಅದೇ ರೀತಿ ವರ್ತಿಸ್ತಾ ಇರ್ತಾರೆ. ಅದನ್ನು ಗಮನಿಸಬಹುದು ನೀವು. ಸೈಲೆನ್ಸ್ ಮೂಲಕ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈಗ ನೋಡಿ, ಮಾತಾಡ್ಸೋದೇ ಇಲ್ಲ, ಮಾತಾಡದೇ ಇರೋದು ಒಂದು. ಈಗ ನೀವು ಮೆಸೇಜ್ ಮಾಡ್ತೀರಪ್ಪ, ಆ ಮೆಸೇಜಿಗೆ ರಿಪ್ಲೈ ಕೊಡದೇ ಇರೋಂಥದ್ದು. ಅವಾಗ ಏನಾಗುತ್ತೆ, ಇಗ್ನೋರ್ ಮಾಡ್ತಾ ಇರ್ತಾರೆ. ಅವಾಗ ನೀವೇನು ಮಾಡ್ತೀರಾ, ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಏನು ಸರಿಯಾಗಿ ಅರ್ಥ ಆಗಂಗೆ ಹೇಳೋದಿಲ್ಲ. ಒಂದು ಸರಿ ಒಂಥರ ಮಾತಾಡಿರ್ತಾರೆ, ಇನ್ನೊಂದು ಸರಿ ಇನ್ನೊಂದು ಥರ ಮಾತಾಡ್ತಾರೆ. 5-5 ನಿಮಿಷಕ್ಕೂ ಮಾತು ಚೇಂಜ್ ಮಾಡ್ತಾ ಇರ್ತಾರೆ ಅವರು. 4ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ವೀಕ್ನೆಸ್ನ ತಿಳ್ಕೊಂಡು ಅದನ್ನು ಬಳಸ್ಕೊತಾ ಇರ್ತಾರೆ. ಅಂತಂದರೆ ಏನಪ್ಪ ಅಂದರೆ, ಈಗ ನಿಮಗೆ ಅವರು ನಿಮ್ಮ ಜೊತೆ ಮಾತಾಡಿಲ್ಲ ಅಂದರೆ ಹೆಚ್ಚು ನೋವಾಗುತ್ತೆ ಅಂತ ಗೊತ್ತಿರುತ್ತೆ. ಆದರೂ ಅವ್ರು ಅದನ್ನೇ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನೀವು ಅವ್ರನ್ನ ನೋಡದೆ ಒಂದಿನ ಇರೋಕ್ಕಾಗಲ್ಲ, ಬಿಟ್ಟಿರೋಕ್ಕಾಗಲ್ಲ, ನೀವು ಅಷ್ಟು ಹಚ್ಕೊಂಡಿದ್ದೀರ ಅಂತ ಗೊತ್ತಿರುತ್ತೆ. ಹಚ್ಕೊಳ್ಳೋವರೆಗೂ ನಿಮ್ಮನ್ನು ನೀವು ಹಚ್ಕೊಳ್ಳೋವರೆಗೂ ಅವ್ರು ನಿಮ್ಮ ಹಿಂದೆ ಇರ್ತಾರೆ. ನೀವು ಅದೇ ಅವ್ರನ್ನ ಹಚ್ಕೊಂಡಿದ್ದೀರಿ ಅಂತ ಗೊತ್ತಾದಾಗ ಅವರು ನಿಮ್ಮಿಂದ ದೂರ ಓಡೋಕ್ಕೆ ಪ್ರಯತ್ನ ಪಡ್ತಾರೆ. ಏಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ನೀವು ಹೆಂಗಿದ್ರೂ ಬಿಟ್ಟು ಹೋಗಲ್ಲ ಅವ್ರನ್ನ, ನೀವು ಏನೇ ಮಾಡಿದ್ರು ನೀವು ಅವ್ರ ಹಿಂದೆ ಹೋಗ್ತೀರಾ ಅಂತ ಒಂದು ಗೊತ್ತಿರುತ್ತಲ್ಲ. ಅದೇ ವೀಕ್ನೆಸ್ ಇಟ್ಕೊಂಡು ಅದ್ರ ಮುಖಾಂತರ ನಿಮ್ಮ ಮೇಲೆ ಪ್ರಭಾವ ಬೀರೋಕ್ಕೆ ಪ್ರಯತ್ನ ಪಡ್ತಾರೆ. ಇದು ಒಂದು ಪಾಯಿಂಟ್ ಆಗಿರುತ್ತೆ. 5ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆಗಿರೋದಕ್ಕಿಂತ ಜಾಸ್ತಿ ಸೈಲೆಂಟ್ ಆಗಿರೋದು, ಕಂಟ್ರೋಲ್ ಮಾಡೋದು ಅವ್ರ ಉದ್ದೇಶ ಆಗಿರುತ್ತೆ. ಏನು ನೀವು ಅವ್ರಿಗೆ ಕ್ವಶನ್ ಕೇಳಬಾರ್ದು. ಅವ್ರು ಏನಾದರೂ ತಪ್ಪೇ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಅದು ತಪ್ಪು ಅಂತ ನೀವು ಹೇಳಬಾರ್ದು. ಅದಕ್ಕೆ ಏನು ಮಾಡ್ತಾರೆ ಅವರು, ಸೈಲೆನ್ಸು, ರಿಪ್ಲೈ ಕೊಡದೇ ಇರೋದು, ಈ ರೀತಿ ಸೈಲೆಂಟ್ ಆಗಿಬಿಟ್ಟು ಅವರು ಇವ್ರಿಗೇನು ಇಂಟ್ರೆಸ್ಟೇ ಇಲ್ಲಪ್ಪ ಅನ್ನೋ ರೀತಿ ವರ್ತಿಸ್ತಾ ಇರ್ತಾರೆ. 6ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮಗೆ ನಿಮ್ಮ ಮೇಲೆ ಗಿಲ್ಟ್ ಫೀಲ್ ಬರೋ ರೀತಿ ಮಾಡೋದು. ಅಂತಂದರೆ ತಪ್ಪು ಅವ್ರದ್ದೇ ಆಗಿರುತ್ತೆ, ತಪ್ಪು ಮಾಡಿರೋರು ಅವರೇ ಆಗಿರ್ತಾರೆ. ಆದರೆ ಅದು ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಆದರೂ ಬಂದು ನಿಮ್ಮ ಹತ್ರ ಸಾರಿ ಕೇಳೋಲ್ಲ. ಇಲ್ಲ, ನಿಮಗೆ ಅನ್ನಿಸ್ಬೇಕು ಅವರು, ಅಯ್ಯೋ ನಾನೇ ಏನೋ ತಪ್ಪು ಮಾಡಿದೆ ಅನ್ನಿಸ್ಬೇಕು. ಆ ರೀತಿ ಅವ್ರ ವರ್ತನೆ ಇರುತ್ತೆ. 7ನೇ ಪಾಯಿಂಟ್ ಬಂದ್ಬಿಟ್ಟು, ಆವಾಗಲೇ ಹೇಳಿದೆ, ಮಾತು ಬದಲಾಯಿಸೋದು. ಅಂದರೆ ಈಗ ನೆನ್ನೆ ಏನೋ ಒಂದು ಹೇಳಿರ್ತಾರೆ, ಇವತ್ತು ಇನ್ನೊಂದು ಹೇಳಿರ್ತಾರೆ, ಇನ್ನೊಂದು ಗಂಟೆ ಬಿಟ್ಟು ಮತ್ತೆ ಇನ್ನೊಂದು ಹೇಳ್ತಾರೆ. ಇದರಲ್ಲಿ ಇವು 3-4 ಥರ ಮಾತಾಡಿದ್ರಲ್ಲ, ಇದರಲ್ಲಿ ಯಾವ್ದು ಸರಿ ಅಂತ ಮತ್ತೆ ನಮಗೆ ಕನ್ಫ್ಯೂಸ್ ಆಗಬೇಕು. ಆ ರೀತಿ ವರ್ತನೆ ಇರುತ್ತೆ. ಇದು ಕೂಡ ಒಂದು ಮೈಂಡ್ ಗೇಮ್ ಮಾಡೋಂಥ ವ್ಯಕ್ತಿಗಳ ಲಕ್ಷಣ ಆಗಿರುತ್ತೆ. 8ನೇ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಅಟೆನ್ಷನ್ ಬೇಕಾಗಿರುತ್ತೆ ಅವರಿಗೆ, ಆದರೆ ನನಗೆ ಅಟೆನ್ಷನ್ ಬೇಕು ಅಂತ ಹೇಳಲ್ಲ. ದೂರ ಹೋದಾಗ ನೀವು ಅವ್ರ ಹಿಂದೆ ಹೋಗ್ತೀರಾ ಅಂತ ಗೊತ್ತಿರುತ್ತೆ, ಅದಕ್ಕೆ ದೂರ ಹೋಗ್ತಾರೆ. ಅದೇ ನೀವು ಅವ್ರನ್ನ ಮಾತಾಡ್ಸೋದನ್ನು ಬಿಟ್ಟಾವಾಗ ಏನೋ ತುಂಬ ಪ್ರೀತಿ ಇದೆ, ತುಂಬ ಕಾಳಜಿ ಇದೆ, ತುಂಬ ಕೇರ್ ಇದೆ ಅನ್ನೋ ರೀತಿ ಹತ್ತಿರ ಬರ್ತಾರೆ. ಮತ್ತೆ ನೀವು ಅವ್ರ ಹತ್ರ ಹೋದ್ರಿ ಅಂತ ಅಂದಾಗ ಮತ್ತೆ ಇಗ್ನೋರ್ ಮಾಡೋದು, ಮತ್ತೆ ಸೈಲೆನ್ಸ್ ಆಗೋದು, ಮತ್ತೆ ರಿಪ್ಲೈ ಮಾಡದೇ ಇರೋದು, ಈ ಥರನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಇದು ಒಂದು ಕೂಡ ಲಕ್ಷಣ ಆಗಿರುತ್ತೆ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ. ಜಲಸ್ ಫೀಲ್ ಮಾಡಿಸ್ತಾರೆ. ಅಂದರೆ ಈಗ ನೀವು ಅವ್ರನ್ನ ಇಷ್ಟಪಡ್ತಿರ್ತೀರ ಅಂತ ಗೊತ್ತಿರುತ್ತೆ, ಅಥವಾ ಅವಳು ಅಥವಾ ಅವನು ಯಾರಾದರೂ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು, ಗಂಡ ಹೆಂಡ್ತಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ನೀವು ಅವ್ರನ್ನ ತುಂಬ ಇಷ್ಟಪಡ್ತೀರಾ ಅಂತ ಗೊತ್ತಿರುತ್ತೆ. ಬೇಕು ಅಂತಲೇ ನಿಮ್ಮ ಎದುರಿಗೆ ಇನ್ಯಾವುದೋ ಹುಡುಗಿನ ಹೊಗಳೋದು, ಅಥವಾ ನಿಮ್ಮ ಎದುರಿಗೆ ಇನ್ಯಾವುದೋ ಹುಡುಗನ ಹೊಗಳೋದು. ನೋಡು ಅವ್ರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ನೋಡು ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವಳು ಅಷ್ಟು ಚೆನ್ನಾಗಿದ್ದಾಳೆ, ಇವಳು ಇಷ್ಟು ಚೆನ್ನಾಗಿದ್ದಾಳೆ, ಅವಳಿಗೋಸ್ಕರ ಈ ಸಾಂಗು, ಆ ರೀತಿ ಹೇಳ್ಬಿಟ್ಟು ನಿಮಗೆ ಅವ್ರ ಮೇಲೆ ಅಸೂಹೆ ಬರಬೇಕು, ಆ ರೀತಿ ಫೀಲ್ ಮಾಡಿಸ್ತಾರೆ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡೋ ಬದಲು ಯಾವಾಗಲೂ ಕನ್ಫ್ಯೂಸನ್ನು, ಡೌಟ್ ಬರೋ ರೀತಿಯೇ ನಡ್ಕೊತಾರೆ. ಬಟ್ ಡೌಟ್ ಬರೋ ರೀತಿ ನಡ್ಕೊಳ್ಳೋದು ಅವರೇ ಆದರೂ ಕೂಡ ಆಮೇಲೆ ಹೇಳ್ತಾರೆ, ನೀವೇ ಡೌಟ್ ಪಡ್ತೀರಾ ನಮ್ಮ ಮೇಲೆ ಅನ್ನೋ ರೀತಿ
ರಿಯಾಕ್ಟ್ ಮಾಡ್ತಾರೆ. ಅಂದರೆ ಮನಸ್ಸಿಗೆ ಶಾಂತಿ, ಸಮಾಧಾನ. ಈಗ ಏನೋ ಒಂದು ವಿಷಯ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಸ್ಪಷ್ಟವಾಗಿ ಬಾಯ್ಬಿಟ್ಟು ಹೇಳಿದಾಗ ಅಲ್ಲಿಗೆ ಕ್ಲಿಯರ್ ಆಗಿಬಿಡುತ್ತೆ. ಅದ್ರ ಬಗ್ಗೆ ನೀವು ಮಾತಾಡೋಕ್ಕೋಗಲ್ಲ, ಅವರು ಮಾತಾಡೋಕ್ಕೋಗಲ್ಲ. ಅದನ್ನ ಹೇಳದೆ ಹೋದಾಗ ಏನಾಗುತ್ತೆ, ಈ 108 ಡೌಟ್ಗಳು ಶುರುವಾಗುತ್ತೆ. ಡೌಟ್ಗಳು ಬರೋ ಆ ರೀತಿಯಾಗಿ ನಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಅವರಾಗಿರ್ತಾರೆ. ಆದರೂ ನಿಮ್ಮನ್ನು ಪ್ಲೇ ಮಾಡಿ ತೋರಿಸ್ತಾರೆ. ನಿಮಗೂ ಶಾಂತಿ ಇರೋಲ್ಲ, ಅವರಿಗೂ ಶಾಂತಿ ಇರೋಲ್ಲ. ಆ ರೀತಿ ಮೈಂಡ್ ಸೆಟ್ ಇರುತ್ತೆ. ಇದು ಮೈಂಡ್ ಗೇಮ್ ಆಡೋರು ಪಕ್ಕಾ ಲಕ್ಷಣ ಆಗಿರುತ್ತೆ. ಯಾರಾದರೂ ನಿಮ್ಮ ಜೊತೆ ಮೈಂಡ್ ಗೇಮ್ ಆಡುತ್ತಿದ್ದಾರಾ ಅನ್ನೋ ಅನುಮಾನ ನಿಮಗಿದ್ದರೆ ಅವರ ಮಾತಿಗಿಂತ ಅವರ ವರ್ತನೆಯನ್ನು ಗಮನಿಸಿ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ವ್ಯಕ್ತಿಯೇ ನಿಜವಾದ ವ್ಯಕ್ತಿಯಾಗಿರ್ತಾನೆ. ಅದು ಫ್ರೆಂಡ್ಸೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ಪ್ರೇಮಿಗಳೇ ಆಗಿರ್ಬೋದು, ಗಂಡ ಹೆಂಡ್ತಿನೇ ಆಗಿರ್ಬೋದು. ಫ್ರೆಂಡ್ಸ್, ಈ ಥರ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.